ಹೇಗುರು ಇವತ್ತು ನಮ್ಮ ಸದ್ದು ಇದ್ದಕ್ಕಿದ್ದಂಗೆ ದಾನವೀರ ಶೂರ ಕರುಣ ಆಗೋಗ್ತಾನೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿಲ್ಲಿರ ಗುರು. ಬ್ಲಾಗ್ ಮಸ್ತ್ ಆಗೈತೆ, ವಿಡಿಯೋನ ಎಂಡ್ ವರ್ಗು ನೋಡಿ. ಎಲ್ಲೋ ಗುರು, ಅಸ್ಸಲಾಮ್ ಅಲೈಕುಮ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ಬ್ಲಾಗರ್. ಅಂತೂ ಇವತ್ತಿನ ಡೇ ಸ್ಟಾರ್ಟ್ ಆಗುತ್ತೆ ಕಾಫಿಯಿಂದ ಗುರು. ಬೆಳಿಗ್ಗೆ ಕಾಫಿ ಕುಡಿದ್ಬಿಟ್ಟು ಅದ್ರ ಜೊತೆಗೆ ಒಂದು ರಾಗಿ ಬಾಲ್ ಹಾಕೋಬಿಟ್ಟು ಬೇಗ ಆಚೆ ಹೊರಟೆ. ಮತ್ತೆ ರಾಗಿ ಬಾಲ್ ಹಾಕೊಳ್ಳೋದ್ರಲ್ಲೇ ಟೈಮ್ ಆಗೋಗಿತ್ತು ಅಂತ ಡೈರೆಕ್ಟ್ ಮಸೀದಿಗೆ ಬಂದ್ಬಿಟ್ಟು ನಮಾಜೆ ಮುಗಿಸ್ಕೊಬಿಟ್ಟು ಇಲ್ಲಿಂದ ನಾನು ಮನೆ ಕಡೆ ಹೊರಟೆ. ಮತ್ತೆ ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡೋಣ ಅಂದ್ರೆ ಇವರು ನನ್ನ ಜೊತೆಗೆ ಬಂದ್ಬಿಟ್ಟು ನನಗೆ ಕಾಟ ಕೊಟ್ಬಿಟ್ರು ಗುರು. ಯಾಕಂದ್ರೆ ಮನೆಗೆ ಹೋಗಕ್ ಬಿಡ್ಲಿಲ್ಲ, ಮಾತಾಡೂ ಇಲ್ಲ, ಬರೇ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡಿದ್ರು. ನನಗೆ ತಲೆನೋವು ಬಂದ್ಬಿಡ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಮತ್ತೆ ಮಲ್ಕೊಂಡಿದ್ದವನ್ಗೆ ಏನ್ ಸೌಂಡು ಅಂತ ನಾನು ಆಚೆ ಕಡೆ ಬಂದು ನೋಡಿದ್ರೆ ಇಲ್ಲಿ ನೋಡಿ ಗುರು, ನಮ್ಮ ಮನೆಯಿಂದ ಇವತ್ತು ನವಿಲ್ ಬಂದು ಸಿಗಾಕಬಿಟ್ಟಿತ್ತು. ಮತ್ತೆ ಆ ನವಿಲ್ಗೆ ನಾಯಿಗಳು ಕಾಟ ಕೊಟ್ಬಿಡ್ತಿದ್ರು ಅಂತ ನಾವೇ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ದೂರ ಯಾವ್ದೋ ದೊಡ್ಡ ಕಾಡಲ್ಲಿ ಬಿಟ್ಬಿಟ್ವಿ ಗುರು. ನೋಡಿ ಗುರು, ಎಷ್ಟು ಚೆನ್ನಾಗಿ ಹೋಗ್ತೈತೆ ನವಿಲು ಪಾಪ. ನವಿಲ್ನ ರಿಲೀಸ್ ಮಾಡಿಬಿಟ್ಟು ಡೈರೆಕ್ಟ್ ಮಸೀದಿಗೆ ಬಂದ್ವಿ ಗುರು. ಯಾಕಂದ್ರೆ ಮಸೀದಿ ಕ್ಲೀನ್ ಮಾಡೋಣ ಅಂತ ಎಲ್ಲರೂ ಜೊತೆಗಿದ್ವಿ, ಅದಕ್ಕೆ ಮಸೀದಿ ಕ್ಲೀನ್ ಮಾಡೋಣ ಅಂತ ಬಂದ್ಬಿಟ್ವಿ. ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ ಮುಗೀತು ಅಂತ ವ್ಯಾಕ್ಯೂಮ್ ಕ್ಲೀನರ್ ಅದ್ರ ಜಾಗದಲ್ಲಿ ಇಗ್ಬಿಟ್ಟು ಮತ್ತೆ ನಾವೆಲ್ಲರೂ ಸೇರ್ಕೊಂಡು ನಮಾಜೆ ಮಾಡ್ಕೊಂಡು ಇಲ್ಲಿಂದ ಆಚೆ ಕಡೆ ಹೊರಟ್ವಿ. ಮತ್ತೆ ಫೈನಲಿ ಸಾಯಂಕಾಲ ಆಗಿತ್ತು ಅಂತ ಫೀಲ್ಡ್ಗೆ ಬಂದವರು. ನಾನು ಯಾಕೆ ಇಷ್ಟು ದೂರ ಕೂತ್ಕೊಂಡಿದ್ದೀನಿ ಅನ್ಕೋಬೇಡಿ, ಯಾಕಂದ್ರೆ ನಾನು ಉಪವಾಸ ಇದ್ದೆ, ಅಲ್ಲೂ ಹೋದ್ರೆ ಆಡ್ಬೇಕು ಅನ್ಸುತ್ತೆ ಅಂತ ಇಲ್ಲೇ ಕುತ್ಕೊಂಡಿದ್ದೆ. ಮತ್ತೆ ಫೈನಲಿ ಸಮೋಸ ಅಂಗಡಿಗೆ ಬಂದ್ಬಿಟ್ಟು ಒಂದಷ್ಟು ಸಮೋಸನ ಎತ್ತಕೊಬಿಟ್ಟು ಮತ್ತೆ ನಮ್ಮ ಹುಡ್ಗಂಗ್ ಮಾತಾಡ್ಸ್ಕೊಬಿಟ್ಟು ಇಲ್ಲಿಂದ ನಾನು ಡೈರೆಕ್ಟ್ ಸಮೋಸನೆಲ್ಲ ಎತ್ತಕೊಂಡು ಮಸೀದಿ ಕಡೆ ಹೊರಟೆ. ಮತ್ತೆ ಫೈನಲಿ ಉಪವಾಸ ಬಿಡೋ ಸಮಯ ಬಂದ್ಬಿಡ್ತು ಗುರು. ತಗೊಂಡ್ ಬಂದಿದ್ದ ಸಮೋಸನೆಲ್ಲ ಹಂಚ್ಬಿಟ್ಟು ಮತ್ತೆ ಎಲ್ಲರೂ ಸೇರ್ಕೊಂಡು ಉಪವಾಸ ಬಿಟ್ವಿ. ಇವತ್ತು ಸಹ ನಮಾಜೆ ಮುಗಿಸ್ಕೊಬಿಟ್ಟು ಎಲ್ಲಾ ಉಪವಾಸ ಇದ್ದವ್ರಿಗೆ ಊಟದ ಸೌಲಭ್ಯ ಮಾಡಿದ್ರು ಗುರು. ಮತ್ತೆ ಊಟ ಗೀಟನೆಲ್ಲ ಮುಗಿಸ್ಕೊಂಡು ನಮಾಜೆ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಇವತ್ತಿನ ವ್ಲಾಗ್ ಇಲ್ಗೇನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಗುರು.